ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಸರ್ಕಾರ ಉರುಳಿಸೋಕೆ ಸ್ಕೆಚ್ ಹಾಕಿದೆ ಈ ಬ್ಲಾಕ್ ಬ್ಯೂಟಿ. ಆಪರೇಷನ್ ಕಮಲಕ್ಕೂ ಕಾರಣ ಇದೇ ಸಿಂಗಲ್ ಕ್ಯೂಟಿ. ಸಿಎಂ ಎಚ್ಡಿಕೆ ಭವಿಷ್ಯ ಬರೆಯಲಿದೆಯಾ ಈ ಕಪ್ಪು ಸುಂದರಿ? ಬಿಎಸ್ವೈನ ಸಿಎಂ ಪಟ್ಟಕ್ಕೇರಿಸಿದ ಕುಲ ಗೋತ್ರವಿಲ್ಲದ ಈ ವಯ್ಯಾರಿ. ಇದೇ ಹೊತ್ತಿನ ವಿಶೇಷ ಬ್ಲಾಕ್ ಬ್ಯೂಟಿ ಟ್ರ್ಯಾಪ್. ಊರೆಲ್ಲ ಕುಮಾರಸ್ವಾಮಿ ಸರ್ಕಾರ ಉರುಳಿಸೋಕೆ ಬಿಎಸ್ವೈನೇ ಕಾರಣ, ಬಿಜೆಪಿಯವರೇ ಕಾರಣ ಅಂತಿದ್ರೆ ಇವರೇನು ಇದ್ಯಾವುದೋ ಬ್ಲಾಕ್ ಬ್ಯೂಟಿ ಕತೆ ಹೇಳ್ತಿದಾರಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಬಿಜೆಪಿ ಬಿಎಸ್ವೈ ಅದೆಷ್ಟು ಕಾರಣನೋ ಅವರೆಲ್ಲರಿಗಿಂತ ಹೆಚ್ಚು ಕಾರಣನೇ ಆ ಸಿಂಗಲ್ ಬ್ಲಾಕ್ ಬ್ಯೂಟಿ ಕೂಡ. ಇದೇನ್ ಕತೆ ಹೊಡಿತಾವ್ರೆ ಅಂತ ಎದ್ದು ಹೋಗ್ಬಿಡ್ಬೇಡಿ. ನೀವಿಷ್ಟು ದಿನ ನೋಡಿದ್ದು ಕೇಳಿದ್ದೆಲ್ಲ ತೆರೆ ಹಿಂದಿನ ಕಥೆಯಾದ್ರೆ ಅದರಲ್ಲಿ ಮತ್ತೊಂದು ಗುಪ್ತ ಕತೆ ಕೂಡ ಇದೆ. ಆ ಗುಪ್ತ ಕಥೆಯೇ ಈ ಕಪ್ಪು ಸುಂದರಿ. ಅಷ್ಟಕ್ಕೂ ಈ ಬ್ಲಾಕ್ ಬ್ಯೂಟಿಗೂ ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ ಯೋಚನೆಯೆಲ್ಲ ಪಕ್ಕಕ್ಕಿಟ್ಟು ಈ ಸ್ಟೋರಿ ನೋಡಿ. ಸರ್ಕಾರ ಉರುಳಿಸೋಕೆ ಸ್ಕೆಚ್ ಹಾಕಿದೆ ಈ ಬ್ಲಾಕ್ ಬ್ಯೂಟಿ. ಆಪರೇಷನ್ ಕಮಲಕ್ಕೂ ಕಾರಣ ಇದೇ ಸಿಂಗಲ್ ಕ್ಯೂಟಿ. ಸಿಎಂ ಎಚ್ಡಿಕೆ ಭವಿಷ್ಯ ಬರೆಯಲಿದೆಯಾ ಈ ಕಪ್ಪು ಸುಂದರಿ? ಬಿಎಸ್ವೈನ ಸಿಎಂ ಪಟ್ಟಕ್ಕೇರಿಸುತ್ತ ಕುಲ ಗೋತ್ರವಿಲ್ಲದ ಈ ವಯ್ಯಾರಿ. ಯಾಕೋ ಇದು ಓವರ್ ಆಯ್ತು ಅನ್ಸ್ತಿದ್ಯಾ? ನಿಜಕ್ಕೂ ಇಲ್ರಿ. ನಾವ್ ಯಾವತ್ತೂ ಸಂಬಂಧ ಇಲ್ಲದ ವಿಷಯ ತಗೊಂಡು ನಿಮ್ ಮುಂದೆ ಬರೋದೇ ಇಲ್ಲ. ನಾವೇನಾದ್ರೂ ಹೇಳ್ತಿದ್ದೀವಿ ಅಂದ್ರೆ ಅದಕ್ಕೊಂದು ಮೀನಿಂಗ್ ಇದ್ದೇ ಇರುತ್ತೆ. ಆ ಮೀನಿಂಗ್ ಪ್ರಾಕ್ಟಿಕಲ್ ಆಗೂ ಇರುತ್ತೆ. ಅಂತ ಒಂದು ಮೀನಿಂಗ್ ಅಂಡ್ ಪಕ್ಕ ಪ್ರಾಕ್ಟಿಕಲ್ ಸ್ಟೋರಿಯನ್ನೇ ಇವತ್ತು ನಾವು ಹೇಳ್ತಾ ಇದ್ದೀವಿ ಕೇಳಿ. ಇವತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಅದೇನ್ ಇಕ್ಕಟ್ಟಿಗೆ ಸಿಲುಕಿಕೊಂಡಿದೆಯೋ ಅದಕ್ಕೆಲ್ಲ ಬಿಜೆಪಿಯವರೇ ಕಾರಣ ಅಂತ ಜರಿತಾ ಇದ್ದೀವಿ. ಅದೇನೋ ನಿಜ ಬಿಡಿ. ಇತ್ತ ಇವರ ಹತ್ರನೂ ಸಂಖ್ಯಾಬಲ ಇಲ್ಲ. ಅವರು ಮತ್ತೊಮ್ಮೆ ತಮ್ಮ ಸಂಖ್ಯಾಬಲ ಪ್ರೂವ್ ಮಾಡೋಕೆ ಮುಂದಾಗ್ತಿಲ್ಲ. ಇನ್ನು ಪಕ್ಷದಿಂದ ಆಯ್ಕೆಯಾದ ಶಾಸಕರಿಗಂತೂ ಜವಾಬ್ದಾರಿನೇ ಇಲ್ಲ. ಇವೆಲ್ಲದರ ಪರಿಣಾಮ ಇವತ್ತು ಸರ್ಕಾರ ಹೀಗೆ ಅತ್ಲಾಗೂ ಉಳಿದೆ ಇತ್ಲಾಗೂ ಉರುಳ್ದೆ ಪ್ರತಿದಿನ ಡೇಂಜರ್ ಲೈನ್ ನಲ್ಲೇ ತಗ್ಲಾಕೊಂಡು ಒದ್ದಾಡ್ತಿದೆ. ಹೀಗೆ ಸರ್ಕಾರ ಅಂತರಸ್ಥಿತಿಗೆ ಬಿಜೆಪಿ ಬಿಎಸ್ವೈ ಅತೃಪ್ತ ಶಾಸಕರು ಎಷ್ಟು ಕಾರಣನೋ ಈ ಬ್ಲಾಕ್ ಬ್ಯೂಟಿ ಕೂಡ ಅಷ್ಟೇ ಕಾರಣ. ಸಿಎಂ ಸರ್ಕಾರ ಉರುಳಿಸೋರ ಜೊತೆ ಈ ಕಪ್ಪು ಸುಂದರಿಯು ಸೇರಿಕೊಂಡಿದ್ದಾಳೆ. ಯಾರೀ ಈ ಕಪ್ಪು ಸುಂದರಿ? ಎಲ್ಲಿನವಳು ಅಂತ ನೋಡಿದ್ರೆ ಈ ಸುಂದರಿಗೆ ಕುಲಾನೂ ಇಲ್ಲ, ಗೋತ್ರನೂ ಇಲ್ಲ. ಹೀಗೆ ಕುಲ ಗೋತ್ರ ಇಲ್ಲದ ಸುಂದರಿ ಕುಮಾರಸ್ವಾಮಿ ಮತ್ತು ಬಿಎಸ್ವೈನ ಭವಿಷ್ಯ ಬರೆಯೋಕೆ ಹೊರಟಿದ್ದಾಳೆ. ಕುಮಾರಣ್ಣನ ಕುರ್ಚಿ ಕೀಳೋಕೆ ಬೀದಿಗಿಳಿದ್ಲ ಬ್ಲಾಕ್ ಬಸವಿ. ಬಿಎಸ್ವೈನ ಸಿಎಂ ಮಾಡೋಕೆ ಟೊಂಕ ಕಟ್ಟಿದೆ ಕರಿ ಮಾಯಾವಿ. ಹಿಂದೆ ಮುಂದೆ ಯಾವುದೇ ಕುಲ ಗೋತ್ರ ಇಲ್ಲದೆ ಬೀದಿಗಿಳಿದಿರೋ ಈ ಕಪ್ಪು ಸುಂದರಿ ಹೊತ್ತಲ್ಲದ ಹೊತ್ತಲ್ಲಿ ಎಲ್ಲೆಂದರಲ್ಲಿ ಕುಮಾರಣ್ಣನ ಸರ್ಕಾರನ ಉರುಳಿಸೋಕೆ ಬಸವಿಯಂತೆ ತಿರುಗಾಡ್ತಿದ್ದಾಳೆ. ವಿರೋಧ ಪಕ್ಷದವರೇನು ಸರ್ಕಾರನ ಕೆಡವೋದು, ನಾನು ಕೆಡವೋದೆ, ಬಿಎಸ್ವೈನ ಸಿಎಂ ಮಾಡೋದೆ ಅಂತ ಶಪಥ ಮಾಡಿ ಊರೂರು ಸುತ್ತುತ್ತಿದ್ದಾಳಂತೆ. ಇತ್ತ ಕುಮಾರಸ್ವಾಮಿ ಆ ಯಾಗ ಈ ಯಾಗ ಮಾಡ್ಕೊಂಡು ಕುರ್ಚಿ ಭದ್ರ ಮಾಡ್ಕೋತಿದ್ರೆ ಈ ಬ್ಲಾಕ್ ಬ್ಯೂಟಿ ಮಾತ್ರ ಟ್ರಾಪ್ ಮಾಡೋಕೆ ನಿಂತು ಬಿಟ್ಟಿದ್ದಾಳೆ. ಪಾಪ ಸಿಎಂ ಕುರ್ಚಿ ಕೆಡವೋಕೆ ಅದೆಷ್ಟೋ ಊರು ಸುತ್ತಿದ್ದಾಳೋ ಏನೋ. ಅದೆಂಥ ಕತ್ತಲಿನಲ್ಲಿ ಕಲ್ಲು ಮುಳ್ಳಲ್ಲಿ ತಿರುಗಾಡವಳೋ ಏನೋ. ಆದ್ರೂ ಅಂದುಕೊಂಡದ್ದು ಮಾತ್ರ ಆಗ್ತಾನೆ ಇಲ್ಲ. ಹಗಲು ರಾತ್ರಿ ಚಳಿ ಮಳೆ ಬಿಸಿಲು ಅಂತಾನು ನೋಡದೆ ಕಾಲು ದಾರಿ ಕಲ್ಲು ದಾರಿ ಹೈವೇ ಎಲ್ಲೆಂದರಲ್ಲಿ ತಿರುಗಿ ಬಂದ್ರು ರಿಸಲ್ಟ್ ಮಾತ್ರ ಝೀರೋ. ಹಾಗಾಗಿ ಇನ್ನು ಎಷ್ಟು ದಿನ ಹೀಗೆ ಪರದಾಡೋದು ಅಂತ ಒಳಗೊಳಗೆ ಕೊರಗಿದ್ರು ವಿಧಿ ಇಲ್ಲದಂತೆ ಕುಮಾರಣ್ಣನ ಸರ್ಕಾರ ಉರುಳಿಸೋಕೆ ಎಲ್ಲಾ ಕಷ್ಟವನ್ನು ನುಂಗಿ ತಿರುಗಾಡ್ತಿದ್ದಾಳೆ. ಪಾಪ ಅವಳಿಗೂ ಇದೆಲ್ಲ ಯಾವಾಗ ಮುಗಿಯುತ್ತೋ ಅನ್ನಿಸುವಷ್ಟು ಸುಸ್ತಾಗಿ ಹೋಗಿದೆಯಂತೆ. ಆದ್ರೇನು ಮಾಡೋದು? ಏನ್ ಮಾಡಿದ್ರು ಅಂದುಕೊಂಡಂಗ ಆಗ್ತಿಲ್ವಲ್ಲ. ಕುಮಾರಸ್ವಾಮಿ ಸೋಲ್ತಿಲ್ಲ, ಬಿಎಸ್ವೈ ಪಟ್ಟಕ್ಕೇರ್ತಿಲ್ಲ. ಎಲ್ಲಾ ಪ್ಲಾನ್ ರೆಡಿ ಆಗಿ ಇನ್ನೇನು ಮುಗಿದೇ ಹೋಯಿತು. ಬಿದ್ದೇ ಬೀಳುತ್ತೆ ಅನ್ನೋ ಕೊನೆ ಹಂತದಲ್ಲಿ ಈ ಮಾಯಾವಿಗೆ ಎಲ್ಲ ಕೈ ಕೊಡ್ತಿದ್ದಾರಂತೆ. ಕಡೆ ಗಳಿಗೆಯಲ್ಲಿ ಪ್ಲಾನ್ ಫ್ಲಾಪ್ ಆಗಿದೆಯಂತೆ. ಛೆ ಛೆ ಹೀಗ್ಯಾಕೆ ಅನ್ನೋದೇ ಪಾಪ ಈ ಸ್ವೀಟಿಯ ಪ್ರಶ್ನೆಯಾಗಿದೆ. ಮುಂದೆ ಹೋಗೋಕಾಗ್ತಿಲ್ಲ, ಹಿಂದೆ ಸರಿಲಿಕ್ಕಾಗ್ತಿಲ್ಲ. ನನ್ನ ಕೈಯಲ್ಲಿ ಆಗೋಲ್ಲ ಅಂದ್ರೂ ಓನರ್ ಬಿಡ್ತಿಲ್ಲ. ಪಾಪ ಸಕಲ ಶತ ಪ್ರಯತ್ನದಿಂದಲೂ ಕೊನೆಗೂ ಸುಸ್ತು ಹೊಡೆದಿರೋ ಈ ಸುಂದರಿ ಈಗ ಇನ್ನು ನನ್ನ ಕೈಯಲ್ಲಿ ಆಗೋಲ್ಲಪ್ಪ ಅಂತ ಕೈ ಚೆಲ್ತಿದ್ದಾಳಂತೆ. ಈವರೆಗೂ ಆಗುತ್ತೆ ಮಾಡೇ ಮಾಡ್ತೀನಿ ಅಂತ ಮುನ್ನುಗ್ಗಿದ್ದ ಈ ವಯ್ಯಾರಿ ಈಗ ಇನ್ನು ನನ್ನ ಕೈಯಲ್ಲಿ ಆಗಲ್ಲಪ್ಪ
ಕುಮಾರಣ್ಣ ಭಾರಿ ಸ್ಟ್ರಾಂಗ್. ಅದ್ಯಾವ್ಯಾವ ಪೂಜೆ ಮಾಡ್ತಾರೋ ಏನೋ, ಎಲ್ಲಾ ಮುಕ್ಕೋಟಿ ದೇವರುಗಳು ಕುಮಾರಣ್ಣನ ಹಿಂದೆ ನಿಂತಂಗಾಗಿದೆ. ಕೊನೆ ಕ್ಷಣದಲ್ಲಿ ಕುಮಾರಣ್ಣ ಎಸ್ಕೇಪ್ ಆಗ್ತಿದ್ದಾರೆ. ಇದು ಹೀಗೆ ಆದ್ರೆ ನನ್ ಕಥೆ ಮುಗಿದೇ ಹೋಗುತ್ತೆ ಅಂತ ಬಸವಳಿದ್ರು ಈ ರಮಣೀಯ ಓನರ್ ಮಾತ್ರ ಮಾತೇ ಕೇಳ್ತಿಲ್ವಂತೆ. ಇಷ್ಟೇ ದಿನ ಮಾಡಿದ್ದೀಯಂತೆ, ಇನ್ ಸ್ವಲ್ಪ ದಿನ ಟ್ರೈ ಮಾಡು ಅಂತಿದ್ದಾರಂತೆ ಮಾಲೀಕ. ಆದ್ರೆ ಈಕೆಗೆ ಮಾತ್ರ ಹೋಪೆ ಹೋಗಿದೆಯಂತೆ. ಇಷ್ಟೆಲ್ಲಾ ಮಾಡಿದ್ರು, ಊರೆಲ್ಲ ಸುತ್ತ ಬಂದ್ರು, ಅವರಿವರ ಮನೆ ಬಾಗಿಲಿಗೆ ಹೋಗಿ ಬಂದ್ರು, ಅಂದ್ಕೊಂಡ ಗುರಿ ಮುಟ್ಟೋಕಾಗ್ತಿಲ್ವಲ್ಲ ಅನ್ನೋ ಚಿಂತೆ ಕಾಡಿದ್ದೀಯಂತೆ. ಪಾಪ ಓನರ್ ಹತ್ರ ಇನ್ನು ನನ್ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿದ್ರು ಈಕೆ ಮಾತು ಅವರ ಕಿವಿ ಮೇಲೆ ಬೀಳ್ತಿಲ್ಲ. ಹಾಗಾಗಿ ಮರಳಿ ಯತ್ನವ ಮಾಡು ಅಂತ ಪರದಾಡ್ತಿದ್ದಾಳೆ. ಮೊದಲು ಇದ್ದ ಹುಮ್ಮಸ್ಸು ಈಗ ಇಳಿದು ಹೋಗಿದೆಯಂತೆ. ಇವಳಿಗೆ ಕೊನೆ ಟೈಮ್ನಲ್ಲಿ ಆಗೋಲ್ಲ ಅಂತ ಕೈ ಚೆಲ್ಲಿದ್ದಕ್ಕೋ ಏನೋ ಅತ್ತ ಕುಮಾರಸ್ವಾಮಿ ಸರ್ಕಾರ ಕೂಡ ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿದೆ. ಆದ್ರೆ ಓನರ್ ಮತ್ತೆ ಯಾವಾಗ ಇವಳಿಗೆ ಟಾಸ್ಕ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸದ್ಯ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಈಗ ಸೈಲೆಂಟ್ ಆಗಿರೋ ಈ ವಯ್ಯಾರಿ ಮತ್ತೆ ಓನರ್ ಕಡೆಯಿಂದ ಬುಲಾವ್ ಬರ್ತಿದ್ದ ಹಾಗೆ ಎರ್ರಾ ಬಿರ್ರಿ ನುಗ್ಗಿದ್ರು ಆಶ್ಚರ್ಯ ಇಲ್ಲ. ನಿಮ್ಗೆಲ್ಲ ಈ ಬ್ಲ್ಯಾಕ್ ಬ್ಯೂಟಿ ಬಗ್ಗೆ ಸಖತ್ ಕ್ಯೂರಿಯಾಸಿಟಿ ಇರ್ಬೇಕಲ್ವಾ? ಇಂಟ್ರೆಸ್ಟ್ ಬರ್ಲಿ ಅಂತ ತಾನೇ ನಾವು ನಿಮ್ಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ ಗಳನ್ನ ತೋರಿಸೋದು. ನೀವೆಲ್ಲ ಭಾರಿ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಿರುವಂತಹ ಆ ಬ್ಲ್ಯಾಕ್ ಬ್ಯೂಟಿ ಬಗ್ಗೆ ನಾವೀಗ ಖಂಡಿತ ರಿವೀಲ್ ಮಾಡ್ತೀವಿ. ಆದ್ರೆ ಆ ಕಪ್ಪು ಸುಂದರಿಯನ್ನ ನೋಡಿದ್ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ? ಹಾಗಾದ್ರೆ ಆ ಬ್ಲ್ಯಾಕ್ ಬ್ಯೂಟಿ ಯಾರು ಅನ್ನೋದನ್ನ ನೋಡೇ ಬಿಡೋಣ. ಇದೋ ನೋಡಿ ಆ ಬ್ಲ್ಯಾಕ್ ಬ್ಯೂಟಿಯ ಕಥೆ. ವೇಟ್ ಬ್ಲ್ಯಾಕ್ ಕಾರ್ ಅಂತ ಮುಖ ಸಿಂಡಿಸ್ಬೇಡಿ. ಈ ಕಪ್ಪು ಕಾರಿನ ಹಿಂದಿದೆ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಎಸ್, ಈ ಬ್ಲ್ಯಾಕ್ ಕಾರಿಗೂ ಸರ್ಕಾರ ಉರುಳೋಕ್ಕೂ ಏನ್ರೇ ಕಾರಣ ಅಂತ ನೀವು ಕೇಳ್ಬಹುದು. ಲಿಂಕ್ ಇರೋದಕ್ಕೆ ಅಲ್ವಾ ಸ್ವಾಮಿ ನಾವಿಷ್ಟೆಲ್ಲ ನಿಮ್ಗೆ ಹೇಳ್ತಾ ಬಂದಿದ್ದು. ಆಪರೇಷನ್ ಕಮಲದಲ್ಲಿ ಈ ಬ್ಲ್ಯಾಕ್ ಫೋರ್ಡ್ ಕಾರಿನ ಪಾತ್ರ ನಿಜಕ್ಕೂ ದೊಡ್ಡದಿದೆ. ಹಗಲು ರಾತ್ರಿ ಅಂತ ಇಲ್ಲದೆ ಕಲ್ಲು ಮುಳ್ಳು ದಾರಿ ಅಂತಾನು ನೋಡದೆ ಆಪರೇಷನ್ ಕಮಲದಲ್ಲಿ ಬ್ಯುಸಿ ಆಗಿದ್ಯಂತೆ. ಈ ಬ್ಲ್ಯಾಕ್ ಫೋರ್ಡ್ ಕಾರ್ ಬೇರೆ ಯಾರದ್ದೂ ಅಲ್ಲ, ಆಗಾಗ ಆಪರೇಷನ್ ಕಿಂಗ್ ಪಿನ್ ಅಂತಾನೆ ಕೇಳಿ ಬರುತ್ತಿರೋ ಶ್ರೀರಾಮುಲುದು. ಶ್ರೀರಾಮುಲು ತಮ್ಮ ಸೀಕ್ರೆಟ್ ಆಪರೇಷನ್ ಕಮಲಕ್ಕಾಗಿ ಹೆಚ್ಚು ಬಳಸ್ತಾ ಇರೋದು ಇದೇ ಕಾರಣಂತೆ. ಈ ಕಾರಲ್ಲಿ ನಾವೇ ಹೋಗ್ತಿರೋದು ಅನ್ನೋದು ಕೂಡ ಗೊತ್ತಾಗಬಾರದು ಅನ್ನೋ ರೀತಿಯಲ್ಲಿ ಈ ಕಾರನ್ನ ಸ್ಪೆಷಲ್ ಆಗಿ ರೆಡಿ ಮಾಡಿಕೊಂಡಿದ್ದಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಸಂಸದರಾಗಿರೋ ಈಗ ಹಾಲಿ ಶಾಸಕರೂ ಆಗಿರೋ ಶ್ರೀರಾಮುಲು ತಮ್ಮ ಈ ಕಾರಿಗೆ ನಂಬರ್ ಪ್ಲೇಟ್ ಹಾಕದೇನೆ ಕಾರು ಬಳಸ್ತಾ ಇದ್ದಾರೆ. ಬಳ್ಳಾರಿ ಕಿಂಗ್ಗಳು ಏನ್ ಬೇಕಾದ್ರೂ ಮಾಡ್ಬೋದು ಅಂದುಕೊಂಡವ್ರು ಏನೋ ಗೊತ್ತಿಲ್ಲ. ನಂಬರ್ ಪ್ಲೇಟು ಹಾಕೊಳ್ಳುತ್ತೆ, ಎಲ್ಲೆಂದ್ರಲ್ಲಿ ಹೊತ್ತಲ್ಲದ ಹೊತ್ತಲ್ಲಿ ಈ ಬ್ಲ್ಯಾಕ್ ಬ್ಯೂಟಿಯನ್ನ ಆಪರೇಷನ್ ಕಮಲಕ್ಕೆ ಬಳಸ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ವಿಧಾನಸೌಧಕ್ಕೆ ಶ್ರೀರಾಮುಲು ಬಂದಾಗ್ಲೆಲ್ಲ ಇದೇ ಕಾರಿನಲ್ಲಿ, ಅಂದ್ರೆ ನಂಬರ್ ಪ್ಲೇಟ್ ಇಲ್ಲದ ಕಾರಿನಲ್ಲೇ ಬಂದು ಹೋಗಿದ್ದಾರೆ. ಸಾರಿಗೆ ನಿಯಮದ ಪ್ರಕಾರ ನಂಬರ್ ಪ್ಲೇಟ್ ಇಲ್ಲದ ಗಾಡಿಯಲ್ಲಿ ಯಾರೂ ಓಡಾಡುವಂತಿಲ್ಲ. ಒಂದು ವೇಳೆ ಹೊಸ ವಾಹನವೇ ಆಗಿದ್ರು 1 ತಿಂಗಳ ಕಾಲ ಸಾರಿಗೆ ಇಲಾಖೆ ನೀಡುವ ತಾತ್ಕಾಲಿಕ ನೋಂದಣಿಯ ಸ್ಟಿಕ್ಕರ್ ಆದ್ರೂ ಅಂಟಿಸಿರ್ಬೇಕು. ಆದ್ರೆ ಇದ್ಯಾವುದನ್ನು ರಾಮುಲು ಗಂಭೀರವಾಗಿ ತೆಗೆದುಕೊಂಡಂತಿಲ್ಲ. ಇದು ರಾಮುಲು ಕಾರು ಕಣೋ ಅಂತ ತಮ್ಗಿಷ್ಟ ಬಂದಂತೆ ಕಾರಿನಲ್ಲಿ ಓಡಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ರಾಮುಲು ಕೂತಾಗ ಈ ಬ್ಯೂಟಿ ಹೊರಡಬೇಕು. ಹೊತ್ತಲ್ಲದ ಹೊತ್ತಲ್ಲಿ ಅವರಿವರ ಮನೆ ಕಾಯ್ಬೇಕು. ಸದ್ಯ ಕಳೆದ 2 ತಿಂಗಳಿಂದ ಸರ್ಕಾರ ಉರುಳಿಸೋಕೆ ತೆರೆಮರೆಯಲ್ಲೇ ಆಟವಾಡ್ತಾ ಇರೋ ಶ್ರೀರಾಮುಲು ಅವರು ತಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಈ ಕಾರನ್ನೇ ಹೆಚ್ಚು ಬಳಸ್ತಿದ್ದಾರಂತೆ. ಯಾರೂ ತಮ್ಮ ಬೆನ್ನಿಗೆ ಬೀಳ್ಬಾರ್ದು, ಯಾರಿಗೂ ತಾವು ಎಲ್ಲಿ ಹೋದ್ವಿ ಎಲ್ಲಿ ಬಂದ್ವಿ ಅನ್ನೋ ವಿಚಾರ ತಿಳಿಬಾರ್ದು. ಯಾವ ಶಾಸಕರನ್ನ ಮೀಟ್ ಮಾಡಿದ್ರು ಅದು ಮಾಧ್ಯಮದವರ ಕಣ್ಣಿಗಂತೂ ಬೀಳಲೇಬಾರದು ಅನ್ನೋ ಕಾರಣಕ್ಕೆ ಈ ಬ್ಲ್ಯಾಕ್ ಸಿಂಗಾರಿಯನ್ನ ಹೆಚ್ಚೆಚ್ಚು ಬಳಸ್ತಿದ್ದಾರಂತೆ. ಎಲ್ಲಿಗೆ ಬಂದು ನಿಲ್ತು ಆಪರೇಷನ್ ಕಮಲ? ನಾಳೆಯಿಂದ ಇನ್ನಷ್ಟು ಚುರುಕಾಗುತ್ತಾ ವಿರೋಧ ಪಕ್ಷ. ಸದ್ಯ ಏನ್ ಮಾಡಿದ್ರು, ಯಾವ ಸಿಂಗಾರಿಯನ್ನ ಇಟ್ಕೊಂಡು ಓಡಾಡಿದ್ರು ಆಪರೇಷನ್ ಕಮಲ ಮೇಲಿಂದ ಮೇಲೆ ಕೈ ಕೊಡ್ತಿದ್ಯಂತೆ. ಈಗ ಸದ್ಯ ಫೆಬ್ರವರಿ 15ಕ್ಕೆ ಡೆಡ್ಲೈನ್ ವಿಧಿಸಿದ್ದಾರೆ. ಒಂದ್ ವೇಳೆ ಕುಮಾರಣ್ಣ ಇದೊಂದು ಕಂಟಕದಿಂದ ಜಾರಿಕೊಂಡ್ರೆ ಮಾತ್ರ ಸರ್ಕಾರ ಸೇಫ್ ಆಗುತ್ತೇನೋ, ಇಲ್ಲದ್ರೆ ಸಿಎಂ ಕುರ್ಚಿ ಉಳಿಯೋದು ಕೂಡ ಕಷ್ಟ. ಈಗಾಗಲೇ ಕಾಂಗ್ರೆಸ್ನಿಂದ ಬಿಜೆಪಿ ಕಡೆ ಕಾಲಿಟ್ಟಿದ್ದ ಉಮೇಶ್ ಜಾಧವ್ ರಾಜೀನಾಮೆಗೂ ಮುಂದಾಗವ್ರಂತೆ. ನಾಳೆಯೇ ರಾಜೀನಾಮೆ ಕೊಡ್ತಾರಂತೆ. ಹಾಗಾದ್ರೆ
ಮತ್ತೆ ನಾಳೆಯಿಂದ ಸರ್ಕಾರಕ್ಕೆ ಕೌಂಟೌನಾ ಗೊತ್ತಿಲ್ಲ. ಬಜೆಟ್ ಪಾಸ್ ಆಯ್ತು. ಈಗ ಸರ್ಕಾರಕ್ಕೆ ಇರುವಂತಹ ಅಗ್ನಿ ಪರೀಕ್ಷೆ ಬಜೆಟ್ ಅಂಗೀಕಾರ ಆಗುವುದು. ಬಜೆಟ್ ಮಂಡಿಸಿದ ಕುಮಾರಸ್ವಾಮಿ ಸದ್ಯ ಧರ್ಮಸ್ಥಳದಲ್ಲಿ ಮಂಜುನಾಥನ ಸೇವೆಗೆ ಮುಂದಾಗಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಸಿಡಿಸಿದ ಬಾಂಬ್ಗೆ ಕೌಂಟರ್ ಅನ್ನೋ ಹಾಗೆ ಬಿಜೆಪಿ ಕೂಡ ಈಗ ಕುಮಾರಸ್ವಾಮಿ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ. ಹೀಗಿರುವಾಗಲೇ ಬಿಸಿ ಪಾಟೀಲ್ ಮುಂಬೈನಿಂದ ವಾಪಸ್ಸಾಗಿದ್ದಾರೆ. ಅವರೊಬ್ಬರು ಮಾತ್ರವಲ್ಲ, ಅತೃಪ್ತ ಶಾಸಕರನ್ನ ಕಾಯ್ತಿದ್ದ ಅರವಿಂದ್ ಲಿಂಬಾವಳಿ ಮತ್ತು ವಿಜಯೇಂದ್ರ ಕೂಡ ವಾಪಸ್ಸಾಗಿದ್ದಾರೆ. ವಾಪಸ್ಸಾಗಿದ್ದವರು ಹೇಳಿದ್ದಾದ್ರೂ ಏನು ಅಂತೀರಾ? ಇಲ್ಲಿದೆ ನೋಡಿ. ಆಪರೇಷನ್ ಹೀರೋಗಳು ವಾಪಸ್. ಆಪರೇಷನ್ ಲೋಟಸ್ ರಾಕೆಟ್. ಬಜೆಟ್ ದಿನ ಕುಮಾರಸ್ವಾಮಿ ಬಿಎಸ್ವೈ ವಿರುದ್ಧ ಬಾಂಬ್ ಸಿಡಿಸಿದ್ರು. ಶಾಸಕರಿಗೆ ಯಡಿಯೂರಪ್ಪ 10 ಕೋಟಿ ಮತ್ತು ಸಚಿವ ಸ್ಥಾನದ ಆಮಿಷ ಒಡ್ಡಿರುವುದನ್ನ ಬಹಿರಂಗಪಡಿಸಿದ್ರು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಲಿಂಬಾವಳಿ ಕೂಡ ಹಿಂದೆ ಕುಮಾರಸ್ವಾಮಿ ಎಂಎಲ್ಸಿ ಆಗುವುದಕ್ಕೆ 25 ಕೋಟಿ ಕೇಳಿದ್ರು. ಈ ವಿಡಿಯೋವನ್ನ ಬಹಿರಂಗಪಡಿಸುವುದಾಗಿ ಹೇಳಿದ್ರೆ, ಇನ್ನು ಈ ವಿಡಿಯೋ 11 ವರ್ಷದ ಹಳೆಯದ್ದಂತೆ. ಈಗ ಇದನ್ನೇ ಬಾಣವಾಗಿ ಬಳಸಲು ಬಿಜೆಪಿ ಮುಂದಾಗಿದೆ. ನಂದು ಯಾವುದೋ ಒಂದು ಹಿಂದೆ ರೆಕಾರ್ಡ್ ಮಾಡಿಸಿದ್ನಲ್ಲಪ್ಪ ಪುಣ್ಯಾತ್ಮ MLC ಸೀಟು ಅಂತ ಬಂದು ಯಾರೋ ವಿಜಯಗೌಡನ ಯಾರು ಅವನಿಲ್ಲಿ ಬಂದು ಅವ್ರಿಗೆ ಎದುರಿಸ್ತಾರೆ. ಬತ್ತೀವಿ ಇಲ್ಲಿ ಅಂತಾರೆ, ಫೋನ್ ಮಾಡಿ ಕೇಳಿಸ್ತಾರೆ. ನನಗೆ ದೇವಾನಂದ ಚವ್ಹಾಣ್ ಪಾಪ ಒಬ್ಬ ಲಂಬಾಣಿ ಜನಾಂಗದ ಒಬ್ಬ ಅತ್ಯಂತ ಸರಳವಾದಂಥ ಶಾಸಕ. ಹೆದರಿಕೆ ಇವರಿಗೆ ದೊಡ್ಡವ್ರು ಕಂಡ್ರೆ. ನಿನ್ನೆ ನಡೆದ ವಿಧಾನಸಭೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಮಗೆ ಟೋಪಿ ಹಾಕಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ಶಬ್ದವನ್ನು ಬಳಕೆ ಮಾಡಿದರು. ಹಿಂದೆ ನಡೆದ ನಾನು JDS ದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೇನು ಕುಮಾರಸ್ವಾಮಿ ಅವರಿಗೆ MLC ಮಾಡಿ ಅಂತ ಹೇಳಿ ನಾನೇನು ಕೇಳಿರಲಿಲ್ಲ. ಆದರೆ ಅವರೇ ಸ್ವತಃ ನನಗೆ MLC ಮಾಡ್ತೀನಿ ಅಂತ ಹೇಳಿ ಅವರು 25 ಕೋಟಿ ರೂಪಾಯಿ ನೀವು ಕೊಡಬೇಕು ನಮ್ಗೆ ನೇರವಾಗಿ ನಮ್ಮ ಕಾರ್ಯಕರ್ತರ ಮುಂದೆ ಅವರೇ ಕುಮಾರಸ್ವಾಮಿ ಅವರೇ ಅವ್ರ ಮನೆಯಲ್ಲಿ ನಡ್ಕೋತಾರ. ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ HD ಕುಮಾರಸ್ವಾಮಿ ಅವರು ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದಿದ್ದಾರೆ. ಅವರಿಗೆ ನೆನಪಿರಬಹುದು, ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗೋದಕ್ಕೆ 25 ಕೋಟಿ ರೂಪಾಯಿ ಕೊಟ್ಟರೆ ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿರುವಂತ ದೃಶ್ಯಾವಳಿಗಳು ನಮ್ಮ ಹತ್ರ ಇದೆ. ಆ ವಿಡಿಯೋವನ್ನ ತಲುಪಿಸಿ ಅವರ ಕೊಠಡಿನಲ್ಲಿ ಬಂದು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಲಿ, ಅದ್ರ ಬಗ್ಗೆ ಅವರ ಉತ್ತರ ಏನು ಅನ್ನುವಂಥದ್ದನ್ನ ಹೇಳಲಿ. ಸದ್ಯ ಬಿಎಸ್ವೈ ಆಡಿಯೋ ದೆಹಲಿ ಮಟ್ಟದಲ್ಲಿ ಸೌಂಡ್ ಮಾಡ್ತಿದೆ. ಆಡಿಯೋದಲ್ಲಿ ಸ್ಪೀಕರ್ ಬುಕ್ ಆಗಿದ್ದಾರೆ. ಮೋದಿ ಮತ್ತು ಶಾ ಜಡ್ಜ್ಗಳನ್ನ ಬುಕ್ ಮಾಡಿದ್ದಾರೆ ಅಂತ ಹೇಳಿರೋದು ಈಗ ಕಂಟಕವಾಗಿದೆ. ಇದೇ ಕಾರಣಕ್ಕೂ ಏನು ಮುಂಬೈನಲ್ಲಿ ಅತೃಪ್ತ ಶಾಸಕರ ಕಾವಲಿಗಿದ್ದ ವಿಜಯೇಂದ್ರ ಮತ್ತು ಅರವಿಂದ್ ಲಿಂಬಾವಳಿ ಬೆಂಗಳೂರಿಗೆ ವಾಪಸ್ಸಾದ್ರ ಗೊತ್ತಿಲ್ಲ. ಆದ್ರೆ ವಿಜಯೇಂದ್ರ ಮಾತ್ರ ನಾನು ಮುಂಬೈಗೆ ಹೋಗಿದ್ದು ನಿಜ, ಆದ್ರೆ ಯಾವ ಆಪರೇಷನ್ ಕೂಡ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮದವರು ನಿನ್ನೇನು ಫೇಕ್ ಆಡಿಯೋನ ರಿಲೀಸ್ ಮಾಡೋದ್ರ ಮೂಲಕ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಥವಾ ಅವರ ಪಕ್ಷದ ಕಾರ್ಯಕರ್ತರು ಸೇರಿ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ಇವತ್ತು ಯಡಿಯೂರಪ್ಪನವರೆಲ್ಲ ಭಾಗಿಯಾಗ್ಯಾರೆ. ನೋಡಿ, ನಾನು ಬಾಂಬೆಗೆ ಹೋಗಿದ್ದು ನಿಜ. ನಾನು ಬಾಂಬೆಗೆ ಹೋಗಿ ಇವತ್ತೇ ಈಗ ಬರ್ತಾ ಇರೋದು. ನಾನು ಅದರಲ್ಲೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಇನ್ನು ಮತ್ತೊಂದು ಕಡೆ ಬಾಬುರಾವ್ ಚಿಂಚನಸೂರ್, ಉಮೇಶ್ ಜಾಧವ್ ರಾಜೀನಾಮೆ ಕೊಡುವುದು ಪಕ್ಕಾ ಅಂತ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಗುಲ್ಬರ್ಗಕ್ಕೆ MP ಕ್ಯಾಂಡಿಡೇಟ್ ಆಗಲಿದ್ದಾರೆ. ಗೆಲ್ಲೋದು ಕೂಡ ಖಚಿತ ಅಂತ ಭವಿಷ್ಯ ನುಡಿದಿದ್ದಾರೆ. ಸರ್, ಈಗ ಇನ್ನು ಕಾಂಗ್ರೆಸ್ನಾಗ ಸರ್ ಮತ್ತೆ ರಾಜೀನಾಮೆ ಕೊಡ್ತಾರೆ ಸರ್. ಸೋಮವಾರ ಒಳಗಡೆ ಕೊಡ್ತಾರ. ಕೊಡೋದು ಪಕ್ಕ ಸರ್. 100 ಸತ್ಯ. ಹಾ ಸರ್. ಹಾ, ಪಾರ್ಲಿಮೆಂಟ್ ಎಲೆಕ್ಷನ್ MP ನಿಂದಿರ್ತಾರ. ಒಂದು ಲಕ್ಷ ಅಂತರ್ನ ಗೆಲ್ಲಿಸ್ತಾರ. ಯಾವ್ಯಾವ ಗೆಲ್ಲಿಸೋದೆ ಬಿಜೆಪಿ ವಿಜಯ ಪತ್ರಕ್ಕೆ ಹಾರ್ತದೆ. 1 ಅಂಶ ಕಾರ್ಯಕ್ರಮ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಪೊಲೀಸ್ ಸಮಾಜಕ್ಕೆ ಕೊಳ್ಳಿ ಪೆಟ್ಟು ಹಾಕಿದಾರ. ಪೊಲೀಸ್ ಸಮಾಜ ಸರ್ವನಾಶ ಮಾಡಿದಾರ. ಪೊಲೀಸ್ ಸಮಾಜ ಕೊಳ್ಳಿ ಪೆಟ್ಟು ಹಾಕ್ಯಾರ. 5 ಸಲ ಗೆದ್ದವನಿಗೆ ನನ್ನ ತೆಗೆದು ಮಗನಿಗೆ ಮಂತ್ರಿ ಮಾಡಿದ. ಹೌದು ಸರ್. ಹೌದು. ಅದಕ್ಕೆ ಎಲ್ಲಾ ಕೋಲಿ ಸಮಾಜದವ್ರು ರಸ್ತಿಗೆದ್ದಾರ. ಎಲೆಕ್ಷನ್ ಯಾವಾಗ ಬರ್ತಂತ ಕೋಲಿ ಸಮಾಜದವ್ರು ಕಾಯ್ತಾ ಇದ್ದಾರ. ಎಲೆಕ್ಷನ್ ಮತದಾನ ದಿನ ಕಾಯ್ತಾ ಇದ್ದಾರ ಕೋಲಿ ಸಮಾಜದವ್ರು. ಮತದಾನ ದಿನ ಕಾಯ್ತಾ ಇದ್ದಾರ. ಅದು ಮತದಾನ ದಿನ ಒಂದು ಸೈಡ್ ಕೋಲಿ ಸಮಾಜದವ್ರು ಬಿಜೆಪಿ ವೋಟ್ ಮಾಡ್ತಾರೆ. ಈಗ ಇವರು ನಾಗನಗೌಡ ಮಗ ರೀ, ಮತ್ತೆ ಇದು ಮಾಡಿದ್ನಲ್ಲ, ಆಡಿಯೋ ರಿಲೀಸ್ ಮಾಡಿದ್ನಲ್ಲ, ಅದೇನಾರ ಮೈನಸ್ ಆಗುತ್ತಾ ಅಂತ ಬಿಜೆಪಿಗೆ? ಆಧುನಿಕ ಕಾಲಿದೆ, ಏನ್ ಬೇಕಾದ ಸೃಷ್ಟಿ ಮಾಡಬಹುದು. ಈ ಆಧುನಿಕ ಹೊಸ ಯುಗ ಅದ. ಏನ್ ಬೇಕಾದ್ರೂ ದನಿ ಸೃಷ್ಟಿ ಮಾಡ್ಬೋದು. ಅದು ಸುದ್ದು ಸುಳ್ಳು. ಈಗ ಆಧುನಿಕ ಯುಗ ಏನ್ರಿ. ತಾವೆಲ್ಲಿದ್ರಿ ಸರ್? ಬರ್ತೀರಿ ಸರ್ ಕ್ಷೇತ್ರಕ್ಕೆ? 1 ವಾರ ಹಿಡಿದು ಟೂರ್ ಕಂಟಿನ್ಯೂ. ಮುಂಬೈ ಹೋಟೆಲ್ದಾಗ ಅಂತ ಈಗ ನಮ್ ಹೇಳಿದ್ ಬಿಜೆಪಿ ವಿಜಯ ಪತಾಕಿ ಹಾರ್ಸದೆ 1 ಅಂಶ ಕಾರ್ಯಕ್ರಮ ಕಳ್ಕತ್ತಿರ್ತಾರೆ. ಮತ್ತೆ ಯಡಿಯೂರಪ್ಪ ಗುರ್ಮಿಟ್ಕಲ್ ಕರೆಸ್ತೇವ್. 1 ಲಕ್ಷ ಜನ ಮೇಲ್ಪಟ್ಟು ಮತದಾರರು ಸೇರ್ತಾವ. ಇನ್ನು ಮುಂಬೈಗೆ ಹಾರಿದ ಬಿಸಿ ಪಾಟೀಲ್ ಕೂಡ ವಾಪಸ್ಸಾಗಿದ್ದಾರೆ. ಇಂದು ಬೆಳಗಿನ ಜಾವ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅಸಮಾಧಾನ ಇದ್ದೇ ಇದೆ, ಹಾಗಂತ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಕೂಡ ಹೇಳಿದ್ದಾರೆ. ಜಿಲ್ಲೆಗೆ ಯಾವುದೇ ರೀತಿ ಆದ್ಯತೆ ಕೊಟ್ಟಿಲ್ಲ.
ಆದ್ದರಿಂದ ಬೇಜಾರಾಗಿದೆ. ಮೆಡಿಕಲ್ ಕಾಲೇಜು ನಮ್ಮ ಎಲ್ಲರ ನಿರೀಕ್ಷೆ ಇತ್ತು, ಅದು ಆಗಿಲ್ಲ. ಆಮೇಲೆ ನಮ್ಮ ತಾಲೂಕಿಗೂ ಕೂಡ ನಾವು ನಿರೀಕ್ಷೆ ಮಾಡಿದ್ದು, ನಾವು ಕೇಳಿದಂಥ ಬೇಡಿಕೆಗಳು ಈಡೇರಿಲ್ಲ. ಅದು ನನಗೆ ಮನಸ್ಸಿಗೆ ಬೇಜಾರಾಗಿತ್ತು. ಹಾಗಾಗಿ ನಾನು ಎಲ್ಲೂ ಹೋಗಲಿಲ್ಲ, ಯಾವ ಅಧಿವೇಶನಕ್ಕೂ ಭೇಟಿ ಮಾಡಿಲ್ಲ. ಇದೆಲ್ಲದರ ನಡುವೆಯೂ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ರಾಜೀನಾಮೆ ಕೂಡ ಖಚಿತ ಎನ್ನಲಾಗ್ತಿದೆ. ಇನ್ನು ನಾಗೇಂದ್ರ ನಡೆ ನಿಗೂಢವಾಗಿದೆ. ನಾಗೇಂದ್ರಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ಮಾತುಕತೆ ನಡೆದಿದೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಕೂಡ ಇಂದು ಬೆಳಗ್ಗೆಯೇ ದೆಹಲಿಗೆ ಹೊರಟು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಕೆಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅತೃಪ್ತ ಶಾಸಕರ ನಡೆ ಬಗ್ಗೆಯೂ ಚರ್ಚೆಯನ್ನ ನಡೆಸಿದ್ದು, ನಾಳೆ ಸ್ಪೀಕರ್ಗೆ ಅನರ್ಹಗೊಳಿಸುವ ಬಗ್ಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಟೋಟಲಿ ಈಗ ಸರ್ಕಾರಕ್ಕೆ ಏನೋ ಥ್ರೆಟ್ ಅಂತೂ ಏನಿಲ್ಲ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಥ್ರೆಟ್ ಟು ದಿ ಗವರ್ನಮೆಂಟ್. ಆ ಯಡಿಯೂರಪ್ಪನವರಿಗೆ ಪಾಪ ಈಗಾದರೂ ಮಾಡಿ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತ ಹುಚ್ಚಿಡ್ಕೊಂಡ್ಬಿಡದೆ. ಯಡಿಯೂರಪ್ಪ ಸೋಸ್ ಇಸ್ ಕಲ್ಚರ್. ಈ ಏಜ್ನಲ್ಲಿ ಆ ಥರ ಎಲ್ಲ ಪದಗಳು ಬಳಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ಸಂಸ್ಕೃತಿ ಇಲ್ಲ ಅಂತ ಆಯ್ತಲ್ಲ. ಒಟ್ನಲ್ಲಿ ಈ ಬಾರಿಯೂ ಆಪರೇಷನ್ ಕಮಲ ಠುಸ್ ಆದ್ರೂ ಅಚ್ಚರಿಯಿಲ್ಲ. ಹಾಗಂತ ಸರ್ಕಾರ ಸೇಫ್ ಅಂತಾನೂ ಹೇಳೋಕ್ಕಾಗಲ್ಲ. ಬಜೆಟ್ ಅಂಗೀಕಾರ ಆದ ಬಳಿಕವಷ್ಟೇ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗಲಿದೆ. ಫೈನಲ್ ಡೇಟ್ ಫೆಬ್ರವರಿ 15. ಅಲ್ಲಿವರೆಗೂ ಕೂಡ ಕಾದ್ ನೋಡ್ಬೇಕು. ಯಾರು ಫೇಲ್ ಯಾರು ಪಾಸ್ ಅಂತ ತಿಳಿಯೋಕೆ 6 ದಿನ ಮಾತ್ರ ಬಾಕಿ ಇದೆ. ಸೊ ವೈಟ್ ಅಂಡ್ ವಾಚ್. ಇದೇ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.